ಇವಾಗ ಕರ್ನಾಟಕದವ್ರು ಹುಟ್ಟಿದಾಗ ಕರ್ನಾಟಕದ ರೀತಿಯಲ್ಲಿ ಕಾಣ್ತವೆ ಬಟ್ಟೆಗಳು. ಬೇರೆ ಊರಿನವ್ರು ಹುಟ್ಟಿದಾಗ ಅವ್ರಿಗೆ ನಾವು ಕರ್ನಾಟಕದ ಬಟ್ಟೆ ಹುಟ್ಟಿದೀವಿ ಅಂತ ಅವ್ರಿಗೊಂಥರ ಫೀಲ್ ಆಗುತ್ತೆ. ಆ ರೀತಿಯಲ್ಲಿ ನಾವು ಮಾಡ್ತೀವಿ. ಸ್ಯಾರೀಸ್ ಎಲ್ಲ ಒಂದೇ, ಅದು ಸ್ಯಾರಿ ವೇರ್ ಮಾಡ್ಬೇಕಾದ್ರೆ ಅವ್ರ ಸ್ಟೈಲ್ ಬೇರೆ ಇರುತ್ತೆ ಅಷ್ಟೇ. ರಾಜಸ್ಥಾನ ಉಡ್ಬೇಕಾದ್ರೆ ಅವರು ಹಿಂಗ್ ತಲೆಮಾರು ಹಾಕೋತಾರೆ, ಬ್ಯಾಕ್ ಸೈಡ್ ಹಾಕೋತಾರೆ. ಮತ್ತೆ ಕೊಡಗ್ನವರಾದ್ರೆ ರೈಟ್ ಸೈಡ್ ತಗೋತಾರೆ, ಹಿಂಗ್ ತಗೋತಾರೆ. ಈ ರೀತಿ ಉಡೋದ್ರಲ್ಲಿ ವ್ಯತ್ಯಾಸಗಳು ಇರುತ್ತೆ. ಸ್ಯಾರೀಸ್ ಎಲ್ಲ ಒಂದೇ, ಡಿಸೈನ್ ಅಲ್ಲಿ ಅಷ್ಟೇ ಬೇರೆ, ಅದೆಲ್ಲ ಏನಿಲ್ಲ. ಈಗ ನೀವು ಯಾವುದೇ ಸ್ಯಾರಿ ಅಂಗಡಿ ಹೋಗಿ ಇದೇ ತರ ಫುಲ್ ಕೆಳಗಡೆ ಬಟ್ಟೆ ಹಾಕಿ ಅದ್ರ ಮೇಲೆ ಸ್ಯಾರಿ ಹಾಕಿ ಚೆನ್ನಾಗಿ ನಿಮಗೆ ತೋರಿಸ್ತಾರೆ. ಮೇಡಮ್ ಇದು ತಗೊಳ್ಳಿ, ಬಾರ್ಡ್ರ್ ಹಿಂಗಿದೆ, ಇದು ಹೊಸ ಸ್ಟೈಲ್ ಇದೆ, ಇದನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಇದು ಬೆಲೆ ಹೇಳ್ತಾರೆ, ಇದನ್ನು ತೋರಿಸ್ತಾರೆ. ಆಮೇಲೆ ಫಸ್ಟ್ ಹೋದ ತಕ್ಷಣ ಮೇಡಮ್ ಇದು ರೇಂಜ್ ಹೇಳಿ ಅಂತ ಹೇಳ್ತಾರೆ, ಎಷ್ಟರಿಂದ ಎಷ್ಟು ರೂಪಾಯಿ ಒಳಗಡೆ ಇರಬೇಕು ಅಂತ. ಅದ್ರ ಮೇಲೆ ಅವರು ಸ್ಯಾರಿ ತೋರಿಸ್ತಾರೆ. ನಾನಿಲ್ಲಿ ಮಗ್ಗ ಪವರ್ ಲೂಮ್ಸ್ ಹತ್ರ ಬಂದಿದ್ದೀನಿ ಡೈರೆಕ್ಟಾಗಿ. ಇದು ಅಂಗಡಿ ಅಲ್ಲ, ಇವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಇವರು ಸಪ್ಲೈ ಮಾಡ್ತಾರೆ ಹೋಲ್ಸೇಲ್ ಡೀಲರ್ಗಳಿಗೆ. ಎಷ್ಟು ಚೆನ್ನಾಗಿದೆ ನೋಡಿ ಸ್ಯಾರೀಸ್ ಎಲ್ಲ. ಸರ್, ಇವಾಗ ನೀವು ಓನ್ ಇದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಲ್ಲ, ಮಾಡಿಬಿಟ್ಟು ಸಪ್ಲೈ ಮಾಡ್ತೀರಾ. ಈಗ ಸಪ್ಲೈಯರ್ಸ್ ಬಂದು ನಿಮ್ಮ ಹತ್ರ ನಾನು ಕೇಳ್ತಾರೆ, ಈಗ ಇದು ಕೊಡಿ ಅದು ಕೊಡಿ ಅಂತ ಕೇಳ್ತಾರೆ, ಹಿಂಗೆ ಕೇಳ್ತಾರೆ. ಈ ಡಿಸೈನ್ ಕೊಡಿ, ಹೊಸ ಡಿಸೈನ್ ಯಾವ್ದಾರ ಇದ್ರೆ ತೋರಿಸಿ ಅಂತೆಲ್ಲ ಕೇಳ್ತಾ ಇರ್ತಾರೆ. ನಮ್ಮ ಹತ್ರ ಯಾವ್ಯಾವ ವೆರೈಟಿಗಳು ಇರ್ತವೆ ಆ ಸೀರೆಗಳೆಲ್ಲ ನಾವು ತೋರಿಸ್ತೀವಿ. ಅದರಲ್ಲಿ ಯಾವ್ದವ್ರಿಗೆ ಚಾಯ್ಸ್ ಆಗುತ್ತೋ ಅದನ್ನು ತೊಗೊಂಡು ಸೆಲೆಕ್ಟ್ ಮಾಡ್ತಾರೆ. ಸರ್, ಟ್ರೆಂಡಿಂಗಲ್ಲೇ ಇರೋದು ಯಾವ ಸ್ಯಾರಿ? ಪೈತಾನಿ ಸ್ಯಾರಿಗಳು ಟ್ರೆಂಡಿಂಗಲ್ಲಿ ಇದೆ. ಯಾವುದು ಪೈತಾನಿಸ್ ಅಂದರೆ? ಇದೇ ಪೈತಾನಿ ಸ್ಯಾರಿಗಳು ಅಂದರೆ ಇದು ತುಂಬ ಡಿಮ್ಯಾಂಡ್ ಜಾಸ್ತಿ ಇರ್ತವೆ. ಇವು ಮಹಾರಾಷ್ಟ್ರ ಶೈಲಿ ಸ್ಯಾರಿಗಳಿವೆಲ್ಲ. ಪೈತಾನಿಸ್ ಅಂದರೆ ಏನು ಆ್ಯಕ್ಚುಲಿ? ಇದು ಪೈತಾನಿ ಅಂದರೆ, ಪೈತಾನಿ ಅನ್ನೋ ಒಂದು ಊರಿತ್ತು. ಆ ಊರಲ್ಲಿ ಈ ಸ್ಯಾರಿಗಳನ್ನ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ರು. ಅದು ಇವಾಗ ಆಲ್ಮೋಸ್ಟು ಬೆಂಗಳೂರು ಕರ್ನಾಟಕದಲ್ಲಿ ಸುಮಾರು ಜಾಗದಲ್ಲಿ ಆಗ್ತಾ ಇದೆ. ಸೊ ಆದರೆ ಇದು ಜಾಸ್ತಿ ಮಹಾರಾಷ್ಟ್ರದಲ್ಲೇ ಸೇಲಿಂಗ್ ಆಗುತ್ತೆ, ಬಟ್ ಹಂಗೆ ಬೆಂಗಳೂರಲ್ಲೂ ಸೇಲಿಂಗ್ ಆಗುತ್ತೆ ಈ ಸೀರೆಗಳು. ಇದಕ್ಕೆ ತುಂಬ ಡಿಮ್ಯಾಂಡ್ ಜಾಸ್ತಿ ಇದೆ. ಇದರಲ್ಲಿ ಕಡಿಯಾಳು, ಸೆಲ್ಫು, ಈ ರೀತಿ ವೆರೈಟಿಗಳು ಬರ್ತವೆ. ಸರ್, ಆ್ಯಕ್ಚುಲಿ ಈಗ ಸ್ಯಾರೀಸಲ್ಲಿ ಎಷ್ಟು ವೆರೈಟಿ ಇದೆ? ಈಗ ಕಾಟನ್ನು, ಪಾಲಿಸ್ಟರು, ರೇಷ್ಮೆ, ಆ ಥರ ಏನು ಒಟ್ಟು ಎಷ್ಟಿದೆ ಇವಾಗ? ಇದರಲ್ಲಿ ಸುಮಾರು ವೆರೈಟಿಗಳು ಇರ್ತವೆ ಸರ್. ಸುಮಾರು ಕಾಟನ್ ಇದೆ, ನೀವು ಹೇಳ್ದಂಗೆ ರೇಷ್ಮೆ ಇದೆ, ಆಮೇಲೆ ಕ್ರೇಪ್ ಸೀರೆಗಳು ಅಂತ ಬರ್ತವೆ. KSIC ಅನ್ನೋದನ್ನೇ ಅದನ್ನೇ ಕ್ರೇಪ್ ಸೀರೆಗಳು ಅಂತ ಮಾಡ್ತಾರೆ. ಆಮೇಲೆ ಈ ರೇಷ್ಮೆಯಲ್ಲಿ ವೆರೈಟಿಗಳು ಬರ್ತವೆ. ಪೈತಾನಿ ಅಂತ, ಅದು ಬಾರ್ಡ್ರೇ ಸಪ್ರೇಟಾಗಿ ಬಂದು, ಆಮೇಲೆ ಬಾಡಿಯಲ್ಲಿ ಬುಟ್ಟಗಳು ಅವೆಲ್ಲ ಬರ್ತವೆ. ಈ ಥರ ನಾನಾ ವೆರೈಟಿಗಳು ಇದ್ದಾವೆ. ಸರ್, ನೀವು ಸ್ಯಾರಿನ ಈಗ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಕರ್ನಾಟಕದವರಿಗೆ, ರಾಜಸ್ಥಾನಿಯವರಿಗೆ, ಮತ್ತೆ ಮಹಾರಾಷ್ಟ್ರದವರಿಗೆ, ತಮಿಳ್ನಾಡವರಿಗೆ ಅಂತ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಅಥವಾ ನಾರ್ಮಲ್ ಆಗಿ ಮ್ಯಾನುಫ್ಯಾಕ್ಚರ್? ನಾರ್ಮಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಾರ್ಮಲ್ ಆಗಿ ಯಾರು ಬೇಕಾದ್ರೂ ಉಡ್ಬೋದು ಸೀರೆಗಳು. ಇವಾಗ ಕರ್ನಾಟಕದವ್ರು ಹುಟ್ಟಿದಾಗ ಕರ್ನಾಟಕದ ರೀತಿಯಲ್ಲಿ ಕಾಣ್ತವೆ ಬಟ್ಟೆಗಳು. ಬೇರೆ ಊರಿನವ್ರು ಹುಟ್ಟಿದಾಗ ಅವ್ರಿಗೆ ನಾವು ಕರ್ನಾಟಕದ ಬಟ್ಟೆ ಹುಟ್ಟಿದೀವಿ ಅಂತ ಅವ್ರಿಗೊಂಥರ ಫೀಲ್ ಆಗುತ್ತೆ. ಆ ರೀತಿಯಲ್ಲಿ ನಾವು ಮಾಡ್ತೀವಿ. ಸ್ಯಾರೀಸ್ ಎಲ್ಲ ಒಂದೇ, ಅದು ಸ್ಯಾರಿ ವೇರ್ ಮಾಡ್ಬೇಕಾದ್ರೆ ಅವ್ರ ಸ್ಟೈಲ್ ಬೇರೆ ಇರುತ್ತೆ ಅಷ್ಟೇ. ರಾಜಸ್ಥಾನ ಉಡ್ಬೇಕಾದ್ರೆ ಅವರು ಹಿಂಗ್ ತಲೆಮಾರು ಹಾಕೋತಾರೆ, ಬ್ಯಾಕ್ ಸೈಡ್ ಹಾಕೋತಾರೆ. ಮತ್ತೆ ಕೊಡಗ್ನವರಾದ್ರೆ ರೈಟ್ ಸೈಡ್ ತಗೋತಾರೆ, ಹಿಂಗ್ ತಗೋತಾರೆ. ಈ ರೀತಿ ಉಡೋದ್ರಲ್ಲಿ ವ್ಯತ್ಯಾಸಗಳು ಇರುತ್ತೆ. ಸ್ಯಾರೀಸ್ ಎಲ್ಲ ಒಂದೇ, ಡಿಸೈನ್ ಅಲ್ಲಿ ಅಷ್ಟೇ ಬೇರೆ, ಅದೆಲ್ಲ ಏನಿಲ್ಲ. ಸರ್, ಈಗ ಸ್ಯಾರೀಸ್ ಅಂತ ಹೇಳಿದ್ಮೇಲೆ ಈಗ ಬೇರೆ ಬೇರೆ ಡ್ರೆಸ್ಗಳು ಬರ್ತದೆ. ಈಗ ಜೀನ್ಸ್ ಅಂತೆ, ಮತ್ತೆ ಪ್ಯಾಂಟ್ ಶರ್ಟ್ ಅಂತೆ, ಚಡ್ಡಿಗಳಂತೆ. ಬಟ್ ಇದಕ್ಕೆ ಏನು ವ್ಯಾಲ್ಯೂ ಏನು ಕಮ್ಮಿ ಆಗಿಲ್ಲ ಸರ್. ಯಾವತ್ತಿದ್ರು ಇದು ಇದ್ದೇ ಇರ್ತದೆ. ಎವರ್ಗ್ರೀನ್. ಯಾಕಂದ್ರೆ ಇದು ಇವತ್ತಿನ ಸಂಪ್ರದಾಯ ಅಲ್ಲ, ಅದು ಹಳೆಯ ಸಂಪ್ರದಾಯಗಳಿಂದ ಬಂದಿರುವಂಥದ್ದು. ಅದರಿಂದ ಅದು ಯಾವತ್ತಿಗೂ ಅದಕ್ಕೆ ಬೆಲೆ ಅನ್ನೋದು ಇದ್ದೇ ಇರ್ತದೆ. ನೀವೇನೇ ಹಾಕ್ಬೋದು, ಜೀನ್ಸ್ ಹಾಕ್ಬೋದು, ನೀವು ಹೇಳಿದಾಗೆ ಚಡ್ಡಿ ಹಾಕ್ಬೋದು, ಏನೇ ಹಾಕ್ಬೋದು. ಆದ್ರೆ ಸೀರೆಗಳಿಗೆ ಮಾತ್ರ ಯಾವತ್ತೂ ಡಿಮ್ಯಾಂಡ್ ಕಮ್ಮಿ ಆಗಲ್ಲ. ಮದುವೆ ಸಮಾರಂಭಗಳಿಗೆ ಬೇಕಾದ್ರೆ ಸೀರೆನೇ ಬೇಕು. ಅವಾಗ ಯಾವುದೇ ಮನೆ ಓಪನ್ ಆಗಲಿ ಅಥವಾ ಎಂಗೇಜ್ಮೆಂಟ್ ಆಗಲಿ ಅಥವಾ ಮನೆ ಫಂಕ್ಷನ್ ಆಗಲಿ ಅಥವಾ ಏನಾದ್ರು ನಾವೊಂದು ದೊಡ್ಡ ಫಂಕ್ಷನ್ ಗೆಟ್ ಟುಗೆದರ್ ಮಾಡಿದ್ರೆ ಆ ಸ್ಯಾರಿನೇ ಎದ್ದು ಕಾಣ್ತದೆ. ಸೊ ಸ್ಯಾರೀಸ್ ಇವಾಗ ಜಾಸ್ತಿ ಎಲ್ಲಿ ನಿಮಗೆ ಇದು ಸೇಲ್ ಆಗುತ್ತೆ? ನಿಮ್ಮ ಸ್ಯಾಲ್ರಿ ಅಲ್ಲ, ನಿಮ್ಮ ಸ್ಯಾರಿ? ನಮ್ಮ ಸ್ಯಾರಿಗಳು ನಾವು ಹೋಲ್ಸೇಲ್ ಕೊಡ್ತೀವಿ. ಅಂದರೆ ಕೆಲವು ರಿಟೇಲರ್ಲಿ ಮನೆಗೂ ಬಂದು ಕಸ್ಟಮರ್ಸ್ಗಳು ತಗೋತಾರೆ. ಅದು ಬಂದು ಮಹಾರಾಷ್ಟ್ರ ಈ ಕಡೆ ಸೈಡೇ ಹೋಗುತ್ತೆ. ಸರ್, ಆಕ್ಚುಲಿ ಈಗ ನಾನು ಅಸ್ಯೂಮ್ ಮಾಡಿದ ಪ್ರಕಾರ ಈಗ ಈ ಕರ್ನಾಟಕದಲ್ಲಿ ಜಾಸ್ತಿ ಕರ್ನಾಟಕದ ಸ್ಯಾರಿ ಇಲ್ಲ, ಬೇರೆ ಕಡೆ ಬಂದು ಇಲ್ಲಿ ಸ್ಯಾರಿ ಸೇಲ್ ಆಗ್ತಾ ಇದೆ ಅಂತ. ಅಂದ್ರೆ ಈ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ಸ್ ಕಮ್ಮಿ ಇದ್ದಾರೆ. ಇನ್ನು ಬೇರೆ ಬೇರೆ ಕಡೆ ಈಗ ಮಹಾರಾಷ್ಟ್ರ ಆಗಿರ್ಬೋದು, ಕೊಲ್ಹಾಪುರ ಆಗಿರ್ಬೋದು, ಸೂರತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಬೇರೆ ಕಡೆಯಿಂದ ಬಂದು ಇಲ್ಲಿ ಸ್ಯಾರೀಸ್ ಏನಾದ್ರು ಸೇಲ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಆಗುತ್ತೆ ಕೆಲವೊಂದು. ಅಂದರೆ ಈ ಸೂರತ್ತಿಂದ ಸ್ವಲ್ಪ ಸೀರೆಗಳು ಬರ್ತವೆ. ಆ ಸೀರೆಗಳಲ್ಲಿ ಏನಂದರೆ ಕ್ವಾಲಿಟಿ ಇರಲ್ಲ. ನಮ್ಮಲ್ಲಿ ಕ್ವಾಲಿಟಿ ಜಾಸ್ತಿ ಇರ್ತದೆ. ಆದರೆ ಸೂರತ್ತಿನ ಬಟ್ಟೆಗಳು ಯೂಸ್ ಅಂತ್ರು. ನಮ್ಮದು ಹಂಗಲ್ಲ,
ಯೂಸ್ ಮಾಡಿ ಎಷ್ಟೇ ವರ್ಷ ಆದ್ರೂ ಅದು ಏನೋ ತೊಂದರೆ ಆಗಲ್ಲ ನಮ್ಮ ಬಟ್ಟೆಗಳು. ಸೊ ಇನ್ನೊಂದು ನಿಮ್ಮ ಈ ಸ್ಯಾರಿಲಿ ಈ ಬಣ್ಣ ಎಲ್ಲ ಹೋದ್ರೆ ಮತ್ತೆ ಇದನ್ನ ಮತ್ತೆ ಬಣ್ಣ ಬಣ್ಣ ಹೋಗಲ್ಲ ಅವು. ಅವೆಲ್ಲ ಒರಿಜಿನಲ್ ಬಣ್ಣಗಳು ಮಾಡಿಸಿರ್ತೀವಿ ನಾವು, ಅದು ಬಣ್ಣ ಹೋಗಲ್ಲ ಸಾಮಾನ್ಯವಾಗಿ. ಅಕಸ್ಮಾತ್ ಯಾವುದೋ ಒಂದು ಮಿಸ್ಟೇಕ್ ಆಗಿ ಹೋದ್ರೂ ಅದನ್ನ ನಾವು ತಿರ್ಗಾ ಇದು ಮಾಡ್ಬೋದು, ಕಲರ್ ಡೈಯಿಂಗ್ ಮಾಡಿಸ್ಬೋದು. ಸರಿ, ಈಗ ರೇಷ್ಮೆ ಸೀರೆ ಅಂತ ಹೇಳಿದ್ರೆ ಫಸ್ಟ್ ಇವಾಗ ವೈಟ್ ಇರುತ್ತೆ, ಅದಕ್ಕೆ ಡೈಯಿಂಗ್ ಮಾಡ್ತಾರೆ. ನಿಮ್ದು ಡೈರೆಕ್ಟ್ ಆಗಿ ಫಸ್ಟ್ ನೂಲ್ ಇರುತ್ತೆ, ಅದ್ರ ಮುಖಾಂತರ ನೀವು ಮಗ್ಗ ಮಾಡೋದ ಹೇಗೆ ಅಂತ ಹೇಳಿ ನೀವು ಡೈಯಿಂಗ್ ಮಾಡ್ತೀರಿ. ಈ ಸ್ಯಾರಿ ನೀವು ಡೈಯಿಂಗ್ ಮಾಡ್ತಾರೆ ಡೈರೆಕ್ಟ್ ಆಗಿ ವಾರ್ಪ್ ಅಂತ ಬರುತ್ತೆ, ಆ ವಾರ್ಪ್ ನೂಲನ್ನ ನಾವು ಡೈಯಿಂಗ್ ಮಾಡಿಸ್ಬಿಟ್ಟು ನಂತರ ಇದಕ್ಕೆ ವೆಫ್ಟ್ ಅಂತ ನೈತೀವಿ ನಾವು, ಅದನ್ನ ಕಲರೇ ನೈತೀವಿ ನಾವು, ಡೈರೆಕ್ಟ್ ಕಲರ್ಸೇ ನೈತೀವಿ. ಸರಿ, ಇವಾಗ ನೀವು ಓನ್ ಮ್ಯಾನುಫ್ಯಾಕ್ಚರ್ ಇವಾಗ ಇದಕ್ಕೆ ಇನ್ನೂ ಏನಾರು ಈಗ ಫೈನಲ್ ಸ್ಟೇಜ್ ಸ್ಯಾರಿನ ಅಥವಾ ಇದು ಸ್ಟಾರ್ಟಿಂಗ್ ಸ್ಟೇಜ್ ಸ್ಯಾರಿನ, ಇದಕ್ಕೆ ಇನ್ನೂ ಏನೇನು ವರ್ಕ್ ಮಾಡ್ಬೇಕಾ ಅಥವಾ ಇಲ್ಲ ಫೈನಲ್ ಪಾಲಿಶಿಂಗ್ ಕೊಡಿಸ್ಬೇಕಾ? ಪಾಲಿಶ್ ಕೊಡ್ಬೇಕು ಇದಕ್ಕೆ. ಪಾಲಿಶಿಂಗ್ ಮಾಡಿಸಿದ್ರೆ ಆವಾಗಲೇ ಬಟ್ಟೆ ಫಿನಿಶಿಂಗ್ ಬರೋದು. ಇಲ್ಲ ಅಂದ್ರೆ ಏನಾಗುತ್ತೆ, ಬಟ್ಟೆ ಹುಟ್ಟಾಗ ಹರಡುತ್ತೆ, ಹರಡಿದಾಗ ಅವ್ರಿಗೆ ಏನೋ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಅದರಿಂದ ನಾವು ಪಾಲಿಶ್ ಮಾಡಿಸಿದಾಗ ಅದು ಅವ್ರಿಗೆ ಒಂದು ಬಟ್ಟೆ ಸ್ಮೂತ್ ಆಗಿ ಕಾಣ್ತದೆ. ಈ ವರ್ಕ್ ಎಲ್ಲ ಇದೆಯಲ್ಲ, ಇದು ಫಸ್ಟ್ ಸ್ಯಾರಿ ಇದು ವೇವಿಂಗ್ ಆದ್ಮೇಲೆ ಇದು ಬರುತ್ತೆ ಅಥವಾ ಇಲ್ಲ ವೀವಿಂಗ್ ಅಲ್ಲೇ ನಾವು ಮಾಡ್ತೀವಿ, ಅದನ್ನ ವೀವಿಂಗ್ ಅಲ್ಲೇ ಮಾಡ್ತೀವಿ. ವೀವಿಂಗ್ ಮಾಡ್ಬೇಕಾದ್ರೆ ಅದಕ್ಕೆ ಡಿಸೈನ್ಸ್ ಅಂತ ಮಾಡಿರ್ತೀವಿ, ಅದಕ್ಕೆ ಬಂದು ಕಂಪ್ಯೂಟರೈಸ್ ಜಾಕಾರ್ಡ್ಗಳು ಇರ್ತವೆ, ಅದರಿಂದ ಅದನ್ನ ವೀವಿಂಗ್ ಅಲ್ಲೇ ಮಾಡ್ಕೊಳ್ತೀವಿ. ಸರ್, ಇದು ಸ್ಯಾರೀಸ್ ಈಗ ಬಂದು ನೀವು ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಈಗ ಇದು ಬೇಡ 10 ವರ್ಷ, ಅದು ಬೇಡ 20 ವರ್ಷ ಅಂತ ಹೇಳ್ತಾರೆ. ಆ ಥರ ನಿಮಗೆ ಏನಾದ್ರು ತಲೆ ತಿಂತಾರೆ ಲೇಡೀಸ್? ಇಲ್ಲ, ಅದು ನಮ್ಮ ಬಿಸ್ನೆಸ್. ಅದು ಯಾವುದೇ ಸೀರೆ ಕೇಳಿದ್ರು ನಾವು ತೋರಿಸ್ಲೇಬೇಕು ಅದು. ಸರ್, ನಾನು ನೋಡಿದ್ರೆ ಅದರಲ್ಲಿ ಬೇಜಾರು ಮಾಡ್ಕೊಳಕ್ಕೆ ಆಗಲ್ಲ. ಇದು ಬಿಸ್ನೆಸ್ ಇದೆ. ಇಲ್ಲ, ಕೆಲವು ಬಿಸ್ನೆಸ್ ಎಲ್ಲ ಬೇಕಾದ್ರೆ ತಗೊಳ್ಳಿ, ಬೇಡ ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ನೀವು ಸ್ಯಾರಿಲಿ ಹಂಗೆ ಹೇಳಂಗಿಲ್ಲ, ಯಾಕಂದ್ರೆ ಅವರೇ ನಮ್ಗೆ ದೇವರು ಇದ್ದಂಗೆ, ಅನ್ನದಾತರು. ಅದರಿಂದ ಅದನ್ನ ನಾವು ಆ ರೀತಿ ಬೇಜಾರೇ ಮಾಡ್ಕೊಳಕ್ ಆಗಲ್ಲ. ಸರ್, ನಾನು ತುಂಬಾ ಸ್ಯಾರಿ ಅಂಗಡಿ ನೋಡಿದ್ದೀನಿ. ನಾನು ಅವರು 10-50 ಸ್ಯಾರಿ ತೆಗಿಸ್ತಾರೆ, ಬೇಡ ಅಂದ್ಬಿಟ್ಟು ಹೋದ್ರೆ ಅವ್ರಿಗೆ ಏನೂ ಹೇಳಲ್ಲ. ಆಯ್ತು ಮೇಡಮ್, ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಕೈ ಮುಗಿತಾರೆ ಹಿಂಗೆ ಅಲ್ವಾ ಸರ್? ಅಲ್ಲ? ಹೌದು. ಮತ್ತೆ ಇನ್ನೊಂದು ಸರ್, ಇವಾಗ ಸ್ಯಾರೀಸ್ ಅಂತ ಹೇಳಿದ್ರೆ ಇವಾಗ ಜಾಸ್ತಿ ಈಗ ರೇಷ್ಮೆ ಸ್ಯಾರೀಸು ಟಾಪ್ 1 ಇದೆ ಅಂತ ಹೇಳಿ ಎಲ್ಲರೂ ಹೇಳ್ತಿದ್ದಾರೆ ಈಗ. ಯಾಕೆ ಸರ್ ಅದು? ಯಾಕಂದ್ರೆ ಅದು ರೇಷ್ಮೆ ಅಂದ್ರೆ ಯಾವತ್ತಿದ್ರು ಚಿನ್ನಕ್ಕೂ ಬೆಳ್ಳಿಗೂ ಹೆಂಗ್ ವ್ಯತ್ಯಾಸ ಇರ್ತದೆ ಅದೇ ರೀತಿನೇ ಅದು ಚಿನ್ನನೇ, ಇದು ಬೆಳ್ಳಿನೇ, ಆ ರೀತಿಯಲ್ಲಿ ಇರುತ್ತೆ ಅಷ್ಟೇ. ಸರ್, ಇದು ನಿಮ್ಮ ಸ್ಯಾರಿ ಈಗ ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ? ಇದು ಕಮ್ಮಿ ಅಂದ್ರೆ ಒಂದು 5-6 ವರ್ಷ ಬಾಳಿಕೆ ಬಂದೇ ಬರುತ್ತೆ. ರಫ್ಯೂಸ್ ಮಾಡಿದ್ರೆ ಇನ್ನು ಅವರು ಒಂದ್ಸಲ ಉಟ್ಕೊಂಡು ಇಟ್ಬಿಟ್ರೆ ಅದು ವರ್ಷಾಂಗಟ್ಲೆನೂ ಇರುತ್ತೆ ಅದು. ಇದು ಕಲರ್ ಹೋಗೋದು ಏನಿಲ್ಲ, ಏನಾಗಲ್ಲ. ಸರಿ, ಇವಾಗ ಇದು ಒಂದು ಸ್ಯಾರಿ ಮಾಡ್ಲಿಕ್ಕೆ ಇವಾಗ ಎಷ್ಟು ಟೈಮ್ ತಗೋತೀರಾ? ನಮಗೆ ಒಂದು ಸ್ಯಾರಿ ಮಾಡ್ಲಿಕ್ಕೆ 5 ಅವರ್ ಅಂತೂ ಮಿನಿಮಮ್ ಬೇಕೇ ಬೇಕು ದಿನಕ್ಕೆ. ಅದೇ 5 ಅವರ್ಸ್ ಅಂತ ಹೇಳಿದ್ರೆ ಇದು ಥ್ರೆಡ್ ಬರುತ್ತೆ, ಥ್ರೆಡ್ ಎಲ್ಲ ನೀವು ಮೆಷಿನ್ಸ್ ಹಾಕಿ ಅವೆಲ್ಲ ಮಾಡ್ಬೇಕು ಅಂದ್ರೆ ನಮಗೆ ಇದನ್ನೆಲ್ಲ ರೆಡಿ ಮಾಡಿಸಿ ಎಲ್ಲ ಮಾಡಿಸಿ 1 ತಿಂಗಳಾಗುತ್ತೆ. ಅದು 1 ತಿಂಗಳಾದ್ಮೇಲೆ ನಮಗೆ ಬಂದು ನಮ್ಮ ವಾರ್ಪಲ್ಲಿ ಮಗ್ಗದಲ್ಲಿ ಅದು ಬಂದ್ಮೇಲೆ ಅದು 5 ಅವರ್ಸ್ ಆವಾಗ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಒಂದು 2 ಮಂತ್ಸ್ ಅಂತೂ ಬೇಕೇ ಬೇಕು. ಇವಾಗ ಪಾಲಿಶಿಂಗು ಮತ್ತೆ ಇದು ಥ್ರೆಡ್ಡಿಂಗ್ ಮಾಡಿ ಮಗ್ಗದಲ್ಲಿ ಹಾಕಿ ಲೂಮ್ಸ್ ಎಲ್ಲ ಹಾಕಿ ಹೊಸ ಡಿಸೈನ್ ಮಾಡಿದಾಗ ಆ ರೀತಿ ಆಗುತ್ತೆ. ಆಮೇಲೆ ಡಿಸೈನ್ ರನ್ನಿಂಗ್ ಆದ್ಮೇಲೆ ನಮಗೆ 5 ಅವರ್ಸ್ ಅಲ್ಲಿ ಒಂದೊಂದು ಸೀರೆ ಬರುತ್ತೆ. ಈಗ ಅಂಗಡಿಗಳಿಂದ ನಿಮಗೆ ಯಾವ ಡಿಸೈನ್ ಬೇಕು ಅಂತ ನಿಮಗೆ ಅವರು ಆಫರ್ ಮಾಡ್ತಾರೆ? ಈ ತರ ಡಿಸೈನ್ ಮಾಡಿ ಚೆನ್ನಾಗಿ ಮೂವಿಂಗ್ ಇದೆ ಅಂತ ಹೇಳಿ ಯಾವ ತರ ನಿಮಗೆ ಆಫರ್ ಕೊಡ್ತಾರೆ ಅವರು? ಇವಾಗ ಬಜಾರಲ್ಲಿ ಜನ ಯಾವುದನ್ನ ಇಷ್ಟಪಡ್ತಾ ಇರ್ತಾರೆ ಅದನ್ನ ಗಮನಿಸ್ತಾರೆ ಅವರು, ಬಜಾರ್ನವರು, ಮಾರ್ಕೆಟಿಂಗ್ನವರು. ಅದನ್ನ ತೋರಿಸಿ ಅವರು ನಮ್ಗೆ ಈ ತರ ಡಿಸೈನ್ ಬೇಕು, ಇದು ಹೊಸ ಡಿಸೈನ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ಇವಾಗ ಇದು ಹೊಸ ಡಿಸೈನ್ ಬಂದಿದೆ, ಇವಾಗ ರೀಸೆಂಟ್ ಆಗಿ ಬಂದಿರೋವಂಥದ್ದು. ಇವಾಗ ರೀಸೆಂಟ್ ಆಗಿ ಇದು ಹೊಸ ಡಿಸೈನ್ ಮಾಡಿದ್ದೀವಿ. ಇನ್ನೊಂದು ಇದು ಎಲ್ಲ ಆದ್ಮೇಲೆ ಫೈನಲ್ ಸ್ಟೇಜ್ ಆದ್ಮೇಲೆ ಸ್ವಲ್ಪ ಅದು ಟ್ರಾನ್ಸ್ಪೋರ್ಟ್ ಅಲ್ಲಿ ಈ ಥ್ರೆಡ್ ಎಲ್ಲ ಸ್ವಲ್ಪ ಇಲ್ಲಿ ಓಪನ್ ಆಗುತ್ತೆ, ಅದನ್ನ ಮತ್ತೆ ನೀವು ರಿಸ್ಟಿಚ್ ಮಾಡ್ಬೋದು. ಡಾರ್ಜಿಲಿಂಗ್ ಮಾಡ್ತೀರಾ ನೀವೇ ಮಾಡ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ ಡಾರ್ಜಿಲಿಂಗ್. ಆ ರೀತಿ ಮಿಸ್ಟೇಕ್ ಬರಲ್ಲ, ಸಾಮಾನ್ಯವಾಗಿ ಯಾವತ್ತೂ ಬರಲ್ಲ. ಅದು ಅಕಸ್ಮಾತ್ ಆದ್ರೂ ಒಂದು ಡಾರ್ಜಿಲಿಂಗ್ ಮಾಡಿಸ್ಕೊಡ್ತೀವಿ ನಾವು. ಸರ್, ನಿಮ್ದು ಸೇಲ್ಸ್ ಈ ಕರ್ನಾಟಕ ಬಿಟ್ಟು ಬೇರೆ ಕಡೆ ಎಲ್ಲೆಲ್ಲಿ ಹೋಗುತ್ತೆ? ಎಲ್ಲೆಲ್ಲ ಆಫರ್ ಬಂದಿದೆ ನಿಮಗೆ? ಮಹಾರಾಷ್ಟ್ರ, ಈ ಕಡೆ ನಮ್ದು ಮಹಾರಾಷ್ಟ್ರ ಜಾಸ್ತಿ ಹೋಗುತ್ತೆ. ಕರ್ನಾಟಕ ಬಿಟ್ರೆ ಮಹಾರಾಷ್ಟ್ರನೇ ಜಾಸ್ತಿ. ಮಹಾರಾಷ್ಟ್ರದಲ್ಲಿ ಎಲ್ಲಿ? ಮಹಾರಾಷ್ಟ್ರದಲ್ಲಿ ಪೈತಾನಿ, ಪಂಢರಾಪುರ ಈ ಸೈಡ್ ಹೋಗುತ್ತೆ. ಸರ್, ನೀವು ಎಷ್ಟು ವರ್ಷದಿಂದ ಇದು ಸೊಲ್ಲಾಪುರ ಕಡೆ? ಸರ್, ನೀವು ಎಷ್ಟು ವರ್ಷದಿಂದ ಇದು ಬಿಸ್ನೆಸ್ ಮಾಡ್ತಿದ್ದೀರಾ ನೀವು? ನಾವು ಸುಮಾರು 30 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ತಂದೆಯವರು ಈ ಸಂಸ್ಥೆನ ಸ್ಥಾಪನೆ ಮಾಡಿಕೊಟ್ರು, ಅವ್ರ ಕೈಯಿಂದ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ.
ಸರ್ ಇವಾಗ ಸ್ಯಾರೀಸ್ ಅಲ್ಲಿ ಈಗ ರೇಂಜ್ ಅಂತ ಹೇಳ್ತಾರೆ, ಇವಾಗ ಸ್ಟಾರ್ಟಿಂಗು 1,500,000 ಹಿಡಿದು 2 ಲಕ್ಷ ತನಕ ಕೂಡ ಸ್ಯಾರಿ ಇದೆ, ಇದೆ. ಇದೆ. ಅದು ರೇಷ್ಮೆ ಸೀರೆ, ರೇಷ್ಮೆ ಅದು ಸೀರೆ. ಬಿಟ್ಬಿಡಿ. ಈಗ ಇದರಲ್ಲಿ ಇವಾಗ ರೇಂಜ್ ಅಂತ ಹೇಳಿದ್ರೆ ಇವಾಗ ಇದು ಕಾಸ್ಟ್ ಈಗ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಈಗ ಅದು ಡಿಸೈನ್ಗಳ ಮೇಲೆ ಆಗುತ್ತೆ ಸರ್. ಡಿಸೈನ್ಗಳ ಮೇಲೆ, ಬಟ್ಟೆಗಳ ಮೇಲೆ, ಬಟ್ಟೆ ಕ್ವಾಲಿಟಿ ಏರಿ ಇರುತ್ತೆ ಅದ್ರ ಮೇಲೆ ಹೋಗುತ್ತೆ, ಆ ಥರ ಅದು. ಆಮೇಲೆ ಇನ್ನೊಂದು ಇದರಲ್ಲಿ 4x1 ಅಂತ ಬರುತ್ತೆ ನೋಡಿ, ಇದೆಲ್ಲ 4 ವೆಫ್ಟ್ ಓಡುತ್ತವೆ ಇದು. ಹಾ ಹಾ 4 ವೆಫ್ಟ್. ಹಾಂ 4 ಆ 4 ವೆಫ್ಟ್ ಹಾಕಿದಾಗಲೇ ಈ ಥರ ಡಿಸೈನ್ಸ್ಗಳೆಲ್ಲ ಬರುತ್ತೆ, ಕಲರ್ಗಳೆಲ್ಲ ಕುತ್ಕೊಳ್ಳೋಕ್ಕಾಗಲ್ಲ. ಇನ್ನು ಕೆಲವರು 2 ಕಲರ್ಸ್ಗಳು ಮಾಡ್ತಾರೆ, ಆವಾಗ ಅದು ಸ್ವಲ್ಪ ರೇಂಜ್ ಕಮ್ಮಿ ಆಗ್ತದೆ ಆ ರೀತಿ. ಸರ್ ನೀವು ಜಾಸ್ತಿ ಈಗ ಈ ಸ್ಯಾರಿ ಈಗ ಸೇಲ್ ಮಾಡಿದ್ರೆ ಬರೀ ಅಂಗಡಿಗಳಿಗೆ ಮಾತ್ರನಾ, ಅಥವಾ ಕೆಲವು ಎಕ್ಸಿಬಿಷನ್ಸ್ ಎಲ್ಲ ಇತ್ತು ಅಲ್ಲಿ ಹೋಗಿ ಸೇಲ್ ಮಾಡ್ತೀರಾ, ಅಥವಾ ಈ ಲಾರಿಗೆಲ್ಲ ಇಟ್ಕೊಬಿಟ್ಟು ಹಿಂಗೆ ಆಫರ್ಸ್ ಅಂತ ಇಲ್ಲ. ಇದು ಮಾಡ್ತಾರೆ ಹಿಂಗೆ ಅಂತ? ಆ ರೀತಿ ಎಲ್ಲ ಯಾವತ್ತೂ ಮಾಡಿಲ್ಲ. ನಮ್ದೇನಿದ್ರು ಹೋಲ್ಸೇಲ್ Regular ಕೊಡ್ತೀವಿ, dealer ಇದ್ದಾರೆ, ಡೀಲರ್ ಇದ್ದಾರೆ, ಅವರು ಕೊಡ್ತೀವಿ. ಆಮೇಲೆ ಕೆಲವೊಂದು ಕಸ್ಟಮರ್ಸ್ ನಮಗೆ ಸ್ಯಾರಿ ಬೇಕು ಅಂತ ಮನೆಗೆ ಬಂದಾಗ ನಾವು ಇಲ್ಲಿ ಮಾಡ್ಕೊಡ್ತೀವಿ. ಸರ್ ಯಾವ ಸೀಸನ್ ಜಾಸ್ತಿ ಸ್ಯಾರಿ ಸೇಲ್ ಆಗುತ್ತೆ ಸರ್ ನಿಮಗೆ? ಸೀಸನ್ಸ್ ಯಾವ ಸೀಸನ್ ಅಲ್ಲಿ? ನಮಗೆ ಗಣೇಶನ ಹಬ್ಬ, ಈಗ ವರಲಕ್ಷ್ಮಿ ಹಬ್ಬ, ಹಾ. ಗಣೇಶನ ಹಬ್ಬ, ಆಮೇಲೆ ದೀಪಾವಳಿ, ಇಂಥ ಟೈಮ್ಗಳಲ್ಲಿ ಜಾಸ್ತಿ ಸೇಲ್ ಆಗುತ್ತೆ ನಮಗೆ ಸೀರೆ. ಈಗ ಆಷಾಢ ಟೈಮಲ್ಲಿ ಈಗ ಆಫರ್ ಅಂತೆಲ್ಲ ಹಾಕಿರ್ತಾರೆ ಈಗ ಅಂಗಡಿಗಳಲ್ಲೆಲ್ಲ, ಇವಾಗ ನೀವು ಆ ಥರ ಹೆಂಗೆ ಏನಾದ್ರು ಆಫರ್ ಕೊಡ್ತೀರಾ? ಸದ್ಯಕ್ಕೆ ಯಾವುದು ಕೊಟ್ಟಿಲ್ಲ ಆಫರ್ಗಳು, ಹಾ, ಹಾ. ಯಾಕಂದ್ರೆ ನಮ್ದು ಕ್ವಾಲಿಟಿಗಳು ಎಲ್ಲ ಚೆನ್ನಾಗಿರೋದ್ರಿಂದ ನಾವು ಆಫರ್ಗಳು ಯಾವುದು ಕೊಟ್ಟಿಲ್ಲ. ಓಕೆ, ಈಗ ನಮ್ಮ ಈಗ ಸ್ಪೆಷಲಿ ಇವಾಗ ಗರ್ಲ್ಸಿಗಾಗಲಿ ಲೇಡೀಸಿಗಾಗಲಿ ಇವಾಗ ಈಗ ಡ್ರೆಸ್ಸು ಬಂದಿದೆ ಇವಾಗ, ಆದರೆ ಈಗ ಸ್ಯಾರೀಸು ತಮ್ಮ ವ್ಯಾಲ್ಯೂನ ಉಳಿಸ್ಕೊಂಡು ಹೋಗ್ತೇವೆ, ಸಂಸ್ಕೃತಿನ ಉಳಿಸ್ಕೊಂಡು ಹೋಗ್ತಿದೆ. ಹೌದು. ಈಗ ಈ ಸ್ಯಾರಿ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ನಮ್ಮ ಸಂಸ್ಕೃತಿ ಪ್ಲಸ್ ಸ್ಯಾರಿ ಬಗ್ಗೆ ಹೇಳೋದಾದ್ರೆ ನಾವು ಅದ್ರ ಬಗ್ಗೆ ನಾವು ಮಾತೇ ಆಡೋಕ್ಕಾಗಲ್ಲ. ಹಾ. ಯಾಕಂದರೆ ಅದು ಹಿಂದಿನ ಕಾಲದಿಂದಲೂ, ರಾಜರ ಕಾಲದಿಂದಲೂ, ದೇವತೆಗಳ ಕಾಲದಿಂದಲೂ ಅದು ಬೆಳ್ಕೊಂಬಂದಿರೋದು, ಅದು ನಡ್ಸ್ಕೊಂಬಂದಿರೋಂಥ ಸಂಸ್ಕೃತಿ ಅದು. ಅದು ಇವತ್ತಿನಲ್ಲ, ಇನ್ನೂ 100 ವರ್ಷ ಹೋದ್ರೂ ಅದು ಸಂಸ್ಕೃತಿ ಯಾವತ್ತೂ ಅಳಿಯಲ್ಲ, ಹಾ. ಅದು ಉಳಿದೇ ಇರುತ್ತೆ. ಸೀರೆಗೆ ಯಾವತ್ತೂ ಬೆಲೆ ಇದ್ದೇ ಇರುತ್ತೆ.